ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅನ್ನಪೂರ್ಣ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಇವತ್ತು ನಮ್ಮದು ವಾರ. ಅದರಿಂದ ಇವತ್ತು ಮಧ್ಯಾಹ್ನದಿಂದ ಏನೇನೆಲ್ಲ ಆಯಿತು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಳ್ಳೋದಕ್ಕೆ ನೀರಿಗೆ ನಾನು ಸ್ವಲ್ಪ ಗಂಜಲ ಉಪ್ಪು ಸೇರಿಸಿ ಒರೆಸ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಬಾಗಿಲು ಒರೆಸ್ಕೊಳ್ಳೋಣ ಅಂತ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಸಾಯಂಕಾಲ ಪೂಜೆ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ ಅಂತ ಅಂದರೆ, ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡಿ ಪೂಜೆ ಮಾಡಿ ಪೀಸ್ಫುಲ್ಲಾಗಿ ಇರೋಕ್ಕೆ ಆ ಥರ ಅನಿಸಲ್ಲ, ಪೀಸ್ ಅನಿಸಲ್ಲ, ಹರಬರೆ ಅನಿಸುತ್ತೆ. ಯಾಕೆಂದರೆ ಪೂಜೆ ಆಗ್ತಿದ್ದ ತಕ್ಷಣ ಹಿಂದೆಯೇ ತಿಂಡಿ ರೆಡಿ ಮಾಡಬೇಕಾಗಿರುತ್ತೆ. ಅದರಿಂದ ಸ್ವಲ್ಪ ನನಗೆ ಪರ್ಸ್ನಲಾಗಿ ನನಗೆ ಸ್ವಲ್ಪ ಇಷ್ಟ ಆಗಲ್ಲ. ಪೂಜೆ ಆದರೆ ಸ್ವಲ್ಪ ನೆಮ್ಮದಿ ಅನಿಸ್ಬೇಕು, ಒಂದು 10 ನಿಮಿಷ ಕೂತ್ಕೋಬೇಕು. ಹಿಂದೆಯೇ ಇಲ್ಲಿ ಪೂಜೆ ಮಾಡ್ತಾ ಇರ್ತೀವಿ, ಅಯ್ಯೋ ಟೈಮ್ ಆಗೋಯ್ತು, ತಿಂಡಿ ಮಾಡಲಿಲ್ಲ, ಇನ್ನೂ ಅದು ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ ಅನ್ನೋದು ಮೈಂಡು ಅಲ್ಲಿ ಓಡ್ತಿರುತ್ತೆ. ಇಲ್ಲಿ ಗಮನ ಕೊಟ್ಟು ದೇವ್ರಿಗೆ ಕೈ ಮುಗಿಯೋಕ್ಕೂ ಒಂಥರ ತಾಳ್ಮೆ ಇರಲ್ಲ. ಆ ಥರ ಹರಬರ ಗಡಿಬಿಡಿ ಈ ಥರ ಇರುತ್ತೆ. ಆ ಥರ ಪೂಜೆ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ನನಗೆ ಪರ್ಸ್ನಲಿ ಎಲ್ಲ ಕೆಲಸಕ್ಕಿಂತ ಇಷ್ಟ ಅಂದರೆ ನನಗೆ ದೇವ್ರ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ತೀನಿ. ಅದರಿಂದ ನನಗೆ ಯಾವಾಗಲೂ ಸಂಜೆ ಪೂಜೆ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ, ಮತ್ತು ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ ಕೂಡ. ಅದರಿಂದ ನಾನು ಮಧ್ಯಾಹ್ನ ಅಡುಗೆನೂ ಮಾಡಬೇಕಾಗಿರೋದ್ರಿಂದ, ನಮ್ಮ ಮನೆಯವ್ರ ಮನೆಗೆ ಊಟಕ್ಕೆ ಬರೋದ್ರಿಂದ ಅಡುಗೆನೂ ಮಾಡಬೇಕಾಗಿರೋದ್ರಿಂದ ನಂಗೆ ಸ್ವಲ್ಪ ಹರಬರೆ ಅನಿಸುತ್ತೆ. ಅದರಿಂದ ನಾನು ಸಾಯಂಕಾಲ ದೀಪ ಹಚ್ಚೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಸ್ನಾನ ಮುಗಿಸಿ ಹೂವು ಕಟ್ಕೊಳ್ತಾ ಇದ್ದೀನಿ. ಇದಂತೂ ನನ್ನ ಮೋಸ್ಟ್ ಫೇವ್ರೇಟ್. ನಾನೇ ಕೈಯಾರ ಹೂವು ಕಟ್ಟಿ ದೇವ್ರ ಫೋಟೋಗೆ ಹಾಕಿ ದೀಪ ಹಚ್ಚೋದಂದರೆ ತುಂಬ ಇಷ್ಟ ನನಗಂತೂ. ಇಲ್ಲಿ ತುಳಸಿ, ನಮ್ಮ ಪಾಟಲ್ಲಿ ತುಳಸಿ ಬೆಳೆಸಿದ್ದೀನಿ. ದೇವ್ರಿಗೆ ಗಿಡಕ್ಕೆ ಅಂತಲೇ ತುಳಸಿ ಬೆಳೆಸಿದ್ದೀನಿ. ಹೊರಗಡೆ ಥರದ್ದು ನನಗೇನೂ ಇಷ್ಟ ಆಗಲ್ಲ, ಅದು ತುಳಸಿ ಥರನೇ ಅನಿಸಲ್ಲ. ಅದರಿಂದ ಇಲ್ಲಿ ಬೇಕಾದಷ್ಟು ಬೆಳೆದಿರುತ್ತೆ. ಅದನ್ನು 2 ಎಲೆ ಇಟ್ಟರೆ ಸಾಕಲ್ವ, ಕಿತ್ಕೊಂಡು ಬಂದು ಅದನ್ನೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ದೇವರಿಗಿಟ್ಟು, ನಾನೇ ಬೆಳೆದಿರೋ ತುಳಸಿನ ನಾನು ದೇವ್ರಿಗೆ ಇಡೋದು ನನಗೊಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ನನಗೆ ಖುಷಿ. ಎಲ್ಲ ಇಲ್ಲಿ ಇಟ್ಟು ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ನಾವು ಇಲ್ಲಿ ನೈವೇದ್ಯ ಏನೂ ಇಟ್ಟಿಲ್ಲ. ಅದಕ್ಕೆ ಸ್ವಲ್ಪ 1 ಗ್ಲಾಸಷ್ಟು ಹಾಲು ಇಟ್ಟಿದ್ದೀನಿ. ಯಾಕೆಂದರೆ ನಮ್ಮದು ಮೇಯ್ನ್ ಇರೋದು ಶನಿವಾರ, ಅವತ್ತು ದೇವರಿಗೆ ತುಂಬ ನೈವೇದ್ಯ ಎಲ್ಲ ಇಡ್ತೀವಿ. ಇವತ್ತು ಮಂಗಳವಾರ ದೇವ್ರ ವಾರ ಅಂತ ದೀಪ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲನ್ನ ಇಟ್ಟಿದ್ದೀನಿ, ಹಸಿ ಹಾಲನ್ನ. ಈ ಥರ ಎಲ್ಲ ಒಂಥರ ನೆಮ್ಮದಿ. ದೀಪ ಎಲ್ಲ ಹಚ್ಚಿ ಒಂದು 5 ನಿಮಿಷ ಕೂತ್ಕೊಂಡಾದ್ಮೇಲೆ ನೆಮ್ಮದಿ ಅನ್ನಿಸ್ತು. ಈ ಕಡೆ ನನಗೆ ಟ್ಯೂಷನಿಗೆ ಬಂದಿದ್ದು ನನ್ನ ಮಕ್ಕಳು ಕೂಡ ಹೋದರು. ಸ್ವಲ್ಪ ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಯಾವತ್ತೂ ಟ್ರೈ ಮಾಡಿಲ್ಲ. ನಾನು ರೋಟಿ ಮಾಡೋಣ ಅಂಥೇಳಿ ಇಲ್ಲಿ 2 ಕಪ್ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಮತ್ತು ಇಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ಬೇಕಿಂಗ್ ಪೌಡರ್ ಅಂತ ಬರುತ್ತೆ, ಬೇಕಿಂಗ್ ಪೌಡ್ರು, ಈ ಕೇಕೆಲ್ಲ ಮಾಡೋಕ್ಕೆ ಬಳಸ್ತಾರಲ್ಲ ಅದು. ಜೊತೆಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಇಟ್ಟು ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಹೇಗೆ ಬರುತ್ತೆ. ಚೆನ್ನಾಗಿ ಬಂದರೆ ಶೇರ್ ಮಾಡೋಣ, ಇಲ್ಲಾಂದರೆ ಬೇಡ ಅಂದ್ಕೊಂಡು ಟ್ರೈ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಬಂತು ಲಾಸ್ಟಲ್ಲಿ, ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ಟೈಮಲ್ಲಿ ಹಾಲನ್ನ ಕಾಯಿಸಿ ಆರಕ್ಕೆ ಇಟ್ಕೊಂಡಿರಬೇಕು. ನಾನು ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಎಲ್ಲ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋ ಥರ ಮೊದಲು ಚೆನ್ನಾಗಿ ಕೈ ಆಡಿಕೊಂಡು ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಹಾಲನ್ನ ಒಂದೇ ಸಲ ಹಾಕ್ಕೋಬಾರ್ದು, ಚೂರೇ ಹಾಕ್ಕೊಂಡು ನಾವು ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೋಟಿ ಬರುತ್ತೆ.
ನನಗಂತೂ ಈ ಪ್ರೊಸೆಸ್ಸೇ ತುಂಬ ಇಷ್ಟ ಆಯಿತು. ಚೆನ್ನಾಗಿ ನಾದ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಹಿಟ್ಟೆಲ್ಲ ಚೆಲ್ಬಿಟ್ಟಿತ್ತು, ಅದಕ್ಕೆ ಎಲ್ಲ ಒರೆಸ್ಕೊಂಡು ಮತ್ತೆ ಇನ್ನೊಂದು ಸಲ ನೀಟಾಗಿ ಹದವಾಗಿ ಮಿದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿದ್ದಷ್ಟು ರೋಟಿ ಚೆನ್ನಾಗಿ ಬರುತ್ತೆ. ಮತ್ತು ಎಲ್ಲ ಮಿದ್ದಾದಮೇಲೆ ಒಂದು ಕಾಟನ್ ಕ್ಲಾತು ತಗೊಂಡು ತಣ್ಣೀರಲ್ಲಿ ಒದ್ದೆ ಮಾಡಿ ಅದನ್ನು ಮೇಲೆ ಮುಚ್ಚಿಡ್ತಾಯಿದ್ದೀನಿ. ಕಡಿಮೆ ಅಂದರೂ 1 ಅವರ್ ಆದರೂ ಇಡಬೇಕು, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಇಡಬೇಕು. ಆವಾಗ ಚೆನ್ನಾಗಿ ನೆಂದಿರುತ್ತಲ್ಲ, ಚೆನ್ನಾಗಿರುತ್ತೆ. ಈ ಟೈಮಿಗೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಎಗ್ ಕರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಹಿಟ್ಟು ನಾದೋ ಟೈಮಿಗೆ ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೆ. ನನಗೆ ಒಂದು ಟೈಮಿಗೆ ಬೇಕಾಗಿರೋದ್ರಿಂದ ಒಂದು 4 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಮೊಟ್ಟೆನ ಎಲ್ಲ ಕಡೆ ಸ್ವಲ್ಪ ಸೀಳ್ಕೋಬೇಕು. ಎಲ್ಲ ಕಡೆ ಚಾಕುನಲ್ಲಿ ಒಂಚೂರು ಮಾರ್ಕ್ ಥರ ಮಾಡಿಕೊಂಡು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಸ್ಟವ್ ಅಂಟಿಸ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಒಂಚೂರು ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ಲೇ ಇದು ನಾವು ಇಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೊಟ್ಟೆ, ಇದನ್ನು ನಿಧಾನಕ್ಕೆ ಎಣ್ಣೆ ಒಳಗಡೆ ಹಾಕ್ಕೋಬೇಕು. ಈ ಮೊಟ್ಟೆ ಹಾಕ್ಕೊಂಡ ತಕ್ಷಣ ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ, ಒಂದೇ ಒಂಚೂರು ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಅದು ಖಾರದ ಪುಡೀಲಿ ಮೊಟ್ಟೆ ಸ್ವಲ್ಪ ಮಿಕ್ಸ್ ಆಗಬೇಕು. ಅದು ಸ್ವಲ್ಪ ಖಾರ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದರಿಂದ ಈ ಥರ ಬಾಡಿಸ್ಕೊತಾ ಇದ್ದೀನಿ. ಮೊಟ್ಟೆನ ಎಣ್ಣೆನಲ್ಲಿ ಹುರ್ಕೋತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ಇನ್ನೊಂದು ಸಲ ಅದು ಸೀದೋಗಬಾರ್ದು. ಖಾರದ ಪುಡಿ ಮತ್ತು ಉಪ್ಪೆಲ್ಲ ಹಾಕಿರ್ತೀವಲ್ಲ, ಸೀದೋಗ್ಬಿಡುತ್ತೆ. ಸೀದಂಗೆ ಹುರ್ಕೊಂಡು ಮೊಟ್ಟೆನ ಆಚೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಅದೇ ಉಳಿದಿರೋ ಎಣ್ಣೆಗೆ ಮತ್ತೆ ನಾನು ಎಣ್ಣೆಯನ್ನು ಸೇರಿಸ್ಕೊಂಡಿಲ್ಲ, ನಂಗೆ ಅದೇ ಸಾಕಾಯಿತು. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಮಾಡುವಾಗ ಸ್ವಲ್ಪ ಅಯ್ಯೋ ಏನಪ್ಪ ಇದು ಇಷ್ಟೊಂದು ಅನಿಸುತ್ತೆ ನೋಡಿದಾಗ. ಮಾಡಬೇಕು ಅಂತ ಅಂದ್ಕೊಂಡ್ರೆ ಬೇಗ ಫಟಾಫಟ್ ಅಂತ ಆಗಿಬಿಡುತ್ತೆ. ಈಸಿ ರೆಸಿಪಿ. ಈರುಳ್ಳಿ ಇಲ್ಲಿ ಬೇಯೋ ಅಷ್ಟೊತ್ತಿಗೆ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಒಂಚೂರು ಚೆನ್ನಾಗಿ ಬೇಯಬೇಕು. ಇಲ್ಲಿ ಆದರೆ ತಳ ಮಾತ್ರ ಇಡಿಸ್ಬಾರ್ದು. ಈರುಳ್ಳಿ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಒಂದು 4 ಮೆಣಸನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರನ್ನು ಹಾಕ್ಕೋಬೋದು. ನನಗೆ ಪೆಪ್ಪರ್ ಪೌಡ್ರ್ ಖಾಲಿಯಾಗಿತ್ತು ಅಂತ ಮೆಣಸನ್ನೇ ಅದರೊಳಗಡೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದು ಶುಂಠಿ ಬೆಳ್ಳುಳ್ಳಿದು ಒಂಥರ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತಾ ಇರಬೇಕು. ಇದಿಲ್ಲಿ ಬೇಯೋಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ, 1 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. ಚೂರು ಒಂದು 2-3 ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಮೊದಲು ಚೆನ್ನಾಗಿ ಈ ಥರ ಪೌಡರ್ ಮಾಡ್ಕೋಬೇಕು. ನೋಡಿ ಈ ಥರ. ಅದರೊಳಗಡೆ ನಾನು 1 ಟೈಮ್ಗೆ ಅಂತ 2 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಮಾಡ್ಕೋಬೋದು. ನಾನು 1 ಟೈಮ್ಗಾಗಿರೋದ್ರಿಂದ 2 ಟೊಮೆಟೊ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ. ನೀರು ಹಾಕಿಲ್ಲ, ನೀರು ಹಾಕದೆ ರುಬ್ಕೊಂಡಿದ್ದೀನಿ. ಅದರೊಳಗಡೆ ಆ ಪೇಸ್ಟನ್ನ ಸೇರಿಸಿ ಇದಕ್ಕೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ರುಬ್ಕೊಂಡಿರೋದು ಪೇಸ್ಟೆಲ್ಲ ಹಾಕ್ಕೊಂಡು ಈ ಥರ ಸೇರಿಸ್ಕೋಬೇಕು. ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ನೀರು ಅಷ್ಟೇ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು. ನಾನು ಮಿಕ್ಸಿ ತೊಳೆದಿತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಗಟ್ಟಿ ನಮಗೆ ಎಷ್ಟು ಬೇಕು, ಗಟ್ಟಿ ತೆಳು ಎಲ್ಲ. ನಾನು ಮಸಾಲೆ ಹಾಕಿ ಮಿಕ್ಸಿಲಿ ಸ್ವಲ್ಪ ನೀರನ್ನ ತೊಳ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಅಂದರೆ ಅದು ನಾವು ಎಣ್ಣೆ ಹಾಕಿರ್ತೀವಲ್ಲ, ಆ ಎಣ್ಣೆ ಎಲ್ಲ ಚೆನ್ನಾಗಿ ಬೆಂದು ಟೊಮೆಟೊದೆಲ್ಲ ಹಸಿ ವಾಸನೆ, ತೆಂಗಿನಕಾಯ್ದು, ಚಕ್ಕೆ ಇದ್ರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಖಾರ ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಉಪ್ಪು ಖಾರ ಎಲ್ಲ ನಿಮ್ಮ ಆಪ್ಷನಲ್ಲು, ಎಷ್ಟು ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕ್ಕೋಬೋದು. ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ. ಚೆನ್ನಾಗಿ ಬೇಯಬೇಕು, ಅದಕ್ಕೆ ಸ್ವಲ್ಪ ಮುಚ್ಚಿಟ್ಟೆ.
ಮುಚ್ಚಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅಂತ ಪಾತ್ರೆ ತೊಳಿತಿದ್ದೆ. ಇದು ಚೆನ್ನಾಗಿ ಕುದೀತಿತ್ತು. ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಎಣ್ಣೆ ಸುತ್ತ ಎಣ್ಣೆ ಬಿಟ್ಕೊಂಡು ಬರಬೇಕು. ಕನ್ಸಿಸ್ಟೆನ್ಸಿನೂ ಕೂಡ ಸ್ವಲ್ಪ ಇದಕ್ಕಿಂತ ಇನ್ನೊಂಚೂರು ಗಟ್ಟಿಯಾಗಬೇಕು. ಆ ಟೈಮಿಗೆ ಮೊಟ್ಟೆ ಹಾಕ್ಕೊಂಡೆ. ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಟಿತ್ತಲ್ಲ, ನೋಡಿ ಈ ಥರ ಸ್ವಲ್ಪ ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿದ್ಮೇಲೂ ಇನ್ನೂ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಬೇಕು. ಮೊಟ್ಟೆಗೆ ಅದು ಮಸಾಲೆ ಎಲ್ಲ ಎಳಿಬೇಕಲ್ಲ, ಅದರಿಂದ ಮುಚ್ಚಿಡ್ತಾ ಇದ್ದೀನಿ. ಚೆನ್ನಾಗಿ ಬೇಯ್ದಿತ್ತು. ನೋಡ್ಬೋದು ನೀವು, ಅಲ್ಲೆಲ್ಲ ಎಣ್ಣೆ ಬಿಟ್ಟಿರೋದು ಕಾಣಿಸ್ತಿದೆ. ಈ ಟೈಮಲ್ಲಿ ಇನ್ನೂ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೀನಿ ಬೇಯಬೇಕು ಅಂತ. ನೋಡಿ ಈ ಥರ ಚೆನ್ನಾಗಿ ಕುದ್ದು ಅದು ಸ್ಮೆಲ್ಲು ನಿಮ್ಗೆ ಹೇಳಕ್ಕೆ ಅಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿತ್ತು. ನನ್ನ ಮಗ ಅಮ್ಮ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಿದ್ದ. ಈ ಟೈಮಲ್ಲಿ ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿದ್ರೆ ಗ್ರೇವಿದು ಫ್ಲೇವರೇ ಬೇರೆ ಚೇಂಜ್ ಆಗಿಬಿಡುತ್ತೆ. ಕಸೂರಿ ಮೇಥಿ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿ, ತಳ ಮಾತ್ರ ಹತ್ತಿಸ್ಬಾರ್ದು. ತಳ ಹತ್ತಿಸಿದ್ರೆ ಅಡುಗೆದು ರುಚಿನೇ ಹೋಗ್ಬಿಡುತ್ತೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಾನು ಫ್ರೆಶ್ ಕ್ರೀಮ್ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕೋಬೋದು. ಇಲ್ಲಾಂದರೆ ಗೋಡಂಬಿ ಏನಾದರೂ ಇದ್ದರೆ, ಈ ಟೊಮೆಟೊ ಎಲ್ಲ ರುಬ್ತಿರಲ್ಲ ಅದ್ರ ಜೊತೆಗೆ 2 ಗೋಡಂಬಿ ಸೇರಿಸಿ ಹಾಕ್ಕೊಬಿಟ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಈ ಕ್ರೀಮ್ ಹಾಕ್ಕೊಳ್ಳೋದಂತೂ ಆಪ್ಷನಲ್ಲು, ನನ್ನ ಹತ್ರ ಇತ್ತು ಅಂತ ಹಾಕ್ಕೊಂಡೆ. ನೋಡ್ಬೋದು ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಈ ಟೈಮ್ಗೆ ಹಿಟ್ಟು ಕೂಡ ನೆಂದಿತ್ತು. ನೋಡಿ ಈ ಥರ ಉಬ್ಬಿ ಚೆನ್ನಾಗಿ ಬಂದಿತ್ತು. ಇನ್ನೊಂದು 2 ಸಲ ಅದನ್ನು ನಾದ್ಕೊಂಡು ಲಟ್ಟಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟು ಆಗಿತ್ತು, ಹಾಲು ಹಾಕಿರ್ತೀವಲ್ಲ ಅದರಿಂದ ಸಾಫ್ಟ್ ಆಗುತ್ತೆ. ನೋಡಿ ಈ ಥರ ಉಂಡೆ ಎಲ್ಲ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಅಂತ ಉಂಡೆ ಹಾಕ್ಕೊಂಡು ಸ್ವಲ್ಪ ಮೈದಾ ಎತ್ತಿಟ್ಕೊಂಡಿದ್ದೀನಿ ಲಟ್ಸೋಕ್ಕೆ ಬೇಕಲ್ಲ ಅಂತ. ಆ್ಯಕ್ಚುಲಿ ನಿಮಗೆ ಶೇಪು ಯಾವುದಾದ್ರೂ ಮಾಡ್ಕೋಬೋದು. ರೌಂಡಿಗೆ ಚಪಾತಿ ಥರನಾದರೂ ಮಾಡ್ಕೋಬೋದು. ನನಗೆ ಪರ್ಟಿಕ್ಯುಲರಾಗಿ ಹೋಟ್ಲಲ್ಲಿ ಕೊಡ್ತಾರಲ್ಲ ಈ ಓವೆಲ್ ಶೇಪು, ನಂಗೆ ಅದೇ ಥರ ಬೇಕಿತ್ತು. ಟ್ರೈ ಮಾಡೋಣ ಅಂತ ನಾನು ಓವೆಲ್ ಶೇಪೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ರೌಂಡ್ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು. ನಂಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಂಗೆ ತುಂಬ ಎಕ್ಸೈಟಾಗಿ ಮಾಡ್ತಿದ್ದೆ, ಹೆಂಗೆ ಬರ್ಬೋದು ಅಂತ. ನಂಗೆ ಅದಕ್ಕೆ ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ರೆಸ್ಟೋರೆಂಟ್ಗಳಲ್ಲಿ, ರೋಟಿ ಅಂದ್ರೇ ಓವೆಲ್ ಶೇಪು, ಆ ಥರನೇ ಮಾಡ್ತಿದ್ದೆ. ನನ್ನ ಮಗ ಅಂತೂ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದ್ದ, ಅಮ್ಮ ನೀನು ಏನು ಮಾಡ್ತಿದ್ದೀಯಾ, ಈ ಥರ ಎಲ್ಲ ಮಾಡ್ತಿದ್ದೀಯಾ ಅಂತ. ಅವನಿಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು. ನನಗೂ ಕೂಡ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನೋ ಒಂಥರ ಎಕ್ಸೈಟ್ಮೆಂಟು. ಈ ಥರ ಓವೆಲ್ ಶೇಪಲ್ಲಿ ಲಟ್ಟಿಸ್ಕೊಂಡು ಸ್ವಲ್ಪ ಕಪ್ಪು ಎಳ್ಳು ಬರುತ್ತಲ್ಲ, ಕಪ್ಪೆಳ್ಳನ್ನ ಅದ್ರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲು, ನಿಮಗೆ ಹಾಗೆ ಬೇಕಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಅದೇ ಥರ ಬೇಕು ಅನ್ನೋದಕ್ಕೋಸ್ಕರ ಕಪ್ಪೆಳ್ಳು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮೇಲೆ ಸ್ವಲ್ಪ ಉಜ್ಕೊಳ್ತಾ ಇದ್ದೀನಿ, ಏಕೆಂದರೆ ಅದೆಲ್ಲ ಅದ್ರೊಳಗಡೆಗೆ ಅಂಟ್ಕೊಳ್ಳಿ ಅಂತ. ನೋಡಿ ಈ ಥರ ಎಲ್ಲ ನೀಟಾಗಿ ಒತ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಕೈನ ನೀರಿಗೆ ಅದ್ಕೊಂಡು ಇದು ಹಿಂದಿನ ಭಾಗ ಏನಿರುತ್ತೆ ರೋಟಿದು ಅದಕ್ಕೆ ನೀಟಾಗಿ ಸಾವ್ರ್ಕೊಳ್ತಾ ಇದ್ದೀನಿ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸಿಲ್ಲ, ಅದರಿಂದ ಹೇಳ್ತಿದ್ದೀನಿ. ನೀಟಾಗಿ ಕೈ ಮೇಲೆ ಅದರದ್ದು ಹಿಂದೆ ಸೈಡ್ ಇರುತ್ತಲ್ಲ, ನೀಟಾಗಿ ತ್ಯಾವದ ಕೈನ ಅದಕ್ಕೆ ಹಚ್ಕೊಂಡು ಹೆಂಚು ಮೇಲೆ ಇಲ್ಲಿ ಇಡ್ತಾಯಿದ್ದೀನಿ. ಹೆಂಚು ಕಾದಿರಬೇಕು ಸ್ವಲ್ಪ ಚೆನ್ನಾಗಿ, ಈ ಕಡೆ ತುಂಬ ಹೀಟು ಅಲ್ಲ, ಮೀಡಿಯಮಾಗಿ ಹೆಂಚು ಕಾದಿ. ನೋಡಿ ಇಟ್ಟಿದ ತಕ್ಷಣ ಈ ಥರ ಉಬ್ಕೊಂಡು ಬರ್ತಿದೆಯಲ್ಲ, ನನಗಂತೂ ಖುಷಿಯಾಗ್ಬಿಡ್ತು. ಈ ಥರ ಉಬ್ಕೊಂಡು ಬರಬೇಕು. ಈ ಥರ ಉಬ್ಬಿ ಬಂದಮೇಲೆ ಇದು ತವ ಇರುತ್ತಲ್ಲ, ಇಡೀ ಇರೋ ತವ ತಗೋಬೇಕು. ಈ ಥರ ತಗೊಂಡು ಅದನ್ನು ಗ್ಯಾಸದು ಫ್ಲೇಮ್ ನೋಡಿಕೊಂಡು ಆ ಫ್ಲೇಮ್ ಮೇಲೆ ಬಿಸಿ ಮಾಡಬೇಕು. ಈ ಥರ ಉದ್ದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಎಲ್ಲ ಕಡೆ ಸ್ವಲ್ಪ ಬೇಯೋ ಥರ. ಕೈ ಇಡೀ ಇರೋದು ತೊಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ಮಾಡಿರೋದಲ್ವ, ಚೆನ್ನಾಗಿ ಬಂದುಬಿಡ್ತಲ್ಲ, ನಂಗೆ ಖುಷಿಯಾಗಿ ಹೋಗ್ಬಿಡ್ತು. ನನ್ನ ಮಗ ಏನಮ್ಮ ನೀನು ಏನೇನೋ ಮಾಡಿಬಿಟ್ಟೆ, ವಾವ್ ಮಮ್ಮಿ ಅಂತಿದ್ದ. ಇಲ್ಲಿ ಬಟರ್ ಇತ್ತಲ್ಲ, ಸ್ವಲ್ಪ ಬಟರು ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು. ನನ್ನ ಹತ್ರ ಬೆಣ್ಣೆ ಇತ್ತು ಅಂತ ಅದು ಬಿಸಿ ಇರುವಾಗಲೇ ಬೆಣ್ಣೆನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೆ.
ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ಬೆಣ್ಣೆನ ಹಚ್ಕೊಂಡಿದ್ದೀನಿ ನೀಟಾಗಿ. ನೋಡಿ, ರೆಸಿಪಿ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ನನ್ನ ಮಗನಿಗೆ ತಿನ್ನೋಕ್ಕೆ ಕೊಟ್ಟೆ, ಅವನಂತೂ 100 ಮಾರ್ಕ್ಸ್ ಕೊಟ್ಟ. ಅವನು ಇಷ್ಟಪಟ್ಟರೆ ಎಲ್ಲರಿಗೂ ಇಷ್ಟ ಆದಂಗೆ. ಇಷ್ಟೆಲ್ಲ ಅಡುಗೆ ಮಾಡಿದ್ಮೇಲೆ ಅಡುಗೆ ಮನೆ ಕತೆ ಕೇಳಬೇಡಿ. ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಊಟ ಮುಗಿಸ್ಕೊಂಡ್ವಿ. ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.